Hello guys, in this channel I had already discussed about Union Bank LBO expected cutoff for general category. In this video I will discuss about marks distribution in the exam. So let's start. ನಮಸ್ಕಾರ ಎಲ್ರಿಗೂ. ಈ ಎಕ್ಸಾಮ್ ಬಂದ್ಬಿಟ್ಟು IBPS PO ಮೈನ್ಸ್ ಎಕ್ಸಾಮ್ ಪ್ಯಾಟ್ರನ್ ಥರನೇ ಇದ್ದಿದ್ದು. ಲೈಕ್ ನಂಬರ್ ಆಫ್ ಕ್ವಶನ್ಸ್ ಮತ್ತು ಟೋಟಲ್ ಮಾರ್ಕ್ಸ್ ಟೈಮಿಂಗ್ಸ್ ಎಲ್ಲ ಸೇಮ್ ಇತ್ತು. ಬಟ್ ನಂಬರ್ ಆಫ್ ಕ್ವಶನ್ಸ್ ಸೇಮ್ ಇತ್ತು, ಬಟ್ ಪರ್ ಕ್ವಶನ್ಗೆ ಮಾರ್ಕ್ಸ್ ಸೇಮ್ ಇರಲಿಲ್ಲ. ಸೊ ಇವಾಗ ಅದನ್ನು ನೋಡೋಣ. ಈಗ ರೀಸನಿಂಗಲ್ಲಿ 45 ಕ್ವಶನ್ಸ್ ಇತ್ತು, ಬಟ್ ಟೋಟಲ್ ಮಾರ್ಕ್ಸ್ 60 ಇತ್ತು. ಇದರಲ್ಲಿ ಏನಾಗಿತ್ತು ಅಂದರೆ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಅವರು. IBPS PO ಮೈನ್ಸಲ್ಲಿ ಮಾಡಿದರು. ಸೊ ಇದರಲ್ಲಿ IBPS ಮೈನ್ಸಲ್ಲಿ ಏನಾಗಿತ್ತು, ಸೆಕ್ಷನ್ ಎ ಕ್ವಶನ್ಸ್ಗೆ 2 ಮಾರ್ಕ್ಸ್, ಸೆಕ್ಷನ್ ಬಿ ಕ್ವಶನ್ಸ್ಗೆ 1 ಮಾರ್ಕ್ಸ್. ಸೊ ನೆಗೆಟಿವ್ ಆಗಿ ಸೆಕ್ಷನ್ ಎಗೆ 0.5, ಸೆಕ್ಷನ್ ಬಿಗೆ 0.25 ಇತ್ತು. ಸೊ ಈ ಎಕ್ಸಾಮಲ್ಲಿ ಹಂಗಿಲ್ಲ. ಈ ಎಕ್ಸಾಮಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಮಾರ್ಕ್ಸು. ಸೊ ಇದರಲ್ಲಿ ಏನಾಗಿದೆ ಅಂದರೆ ಈ ರೀಸನಿಂಗಲ್ಲಿ ಪರ್ ಕ್ವಶನ್ಗೆ 1.33 ಮಾರ್ಕ್ಸ್. ಅದು ಹೇಗೆ ಅಂತಂದರೆ 60 ಮಾರ್ಕ್ಸ್ ಡಿವೈಡೆಡ್ ಬೈ 45 1.33 ಬರುತ್ತೆ. ಹಾಗೆ ಡಿ ಎಗೆ 1.71, ಇಂಗ್ಲೀಷ್ಗೆ 1.14 ಅಪ್ ಟು 2 ಡೆಸಿಮಲ್ ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಜಿ ಎ ಮಾತ್ರ ಸೇಮು, 40 ಕ್ವಶನ್ಸ್ 40 ಮಾರ್ಕ್ಸ್. ಸೊ ಪರ್ ಕ್ವಶನ್ 1 ಮಾರ್ಕ್. ಇವಾಗ ನೆಗೆಟಿವ್ ನೋಡೋಣ. ಸೊ ನೆಗೆಟಿವ್ ಕೂಡ ಚೇಂಜ್ ಆಗುತ್ತೆ. ಸೊ ಮಾರ್ಕ್ಸ್ ಪರ್ ಕ್ವಶನ್ ಚೇಂಜ್ ಆದರೆ ನೆಗೆಟಿವ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ 1 ಮಾರ್ಕ್ಸ್ಗೆ 0.25 ನೆಗೆಟಿವ್ ಇದ್ದರೆ, ಸೊ 2 ಮಾರ್ಕ್ಸ್ಗೆ 0.5 ನೆಗೆಟಿವ್. ಅದು ನಿಮಗೆ ಗೊತ್ತು. ಸೊ ಇವಾಗ ರೀಸನಿಂಗ್ ಈ ಎಕ್ಸಾಮಲ್ಲಿ ಹೇಗಾಗಿದೆ ಅಂದರೆ ಪರ್ ಕ್ವಶನ್ಗೆ ನಿಮ್ದು ರಾಂಗ್ ಆದರೆ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಇದೇಗಪ್ಪ ಅಂದರೆ ಇಲ್ಲಿ ಮೇಲೆ ಹೇಳಿದ್ದೀನಲ್ಲ ಪರ್ ಕ್ವಶನ್ಗೆ ಎಷ್ಟು ಅಂತ ಮಾರ್ಕ್ಸು 1.33. ಸೊ ಈ 1.33ಗೆ ನೀವು 0.25 ಮಲ್ಟಿಪ್ಲೈ ಮಾಡಬೇಕು. ಆವಾಗ ನಿಮಗೆ ನೆಗೆಟಿವ್ ಎಷ್ಟಾಗುತ್ತೆ ಒಂದು ಕ್ವಶನ್ಗೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕ್ವಶನ್ ಅಂದರೆ ಇಂಟು 0.25 ಮಾಡಿದರೆ 25 ಬರುತ್ತೆ. ಸೊ 25 ನೆಗೆಟಿವ್. 2 ಮಾರ್ಕ್ಸ್ ಕ್ವಶನ್ ಆದರೆ ಇಂಟು 0.25 ಮಾಡಿದರೆ 0.5 ಬರುತ್ತೆ. 0.5 ನೆಗೆಟಿವ್. ಸೇಮ್ ಇದು ಹಾಗೇನೆ ಡಿ ಐ 1 ಕ್ವಶನ್ಗೆ 43 0.43, ಇಂಗ್ಲೀಷ್ 0.28, ಜಿ ಎಸ್ ಸೇಮ್ ಜನರಲ್ ಅವೇರ್ನೆಸ್ 1 ಕ್ವಶನ್ ನೆಗೆಟಿವ್ 0.25. ಸೊ ಇದು ಬಂದುಬಿಟ್ಟು ನೆಗೆಟಿವ್ ಬಗ್ಗೆ. ಸೊ ಇವಾಗ ನಮ್ಮದು LPT ಬಗ್ಗೆ ಡಿಸ್ಕಸ್ ಮಾಡೋಣ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಈ ಎಕ್ಸಾಮಲ್ಲಿ ತುಂಬ ಒಳ್ಳೆ ಡಿಸಿಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಲೋಕಲ್ ಪ್ಲೇಟ್ಸ್ಗೆ ಹೆಲ್ಪ್ ಆಗೋ ಥರ. ಈಗ ನಮ್ಮದೇ ಕರ್ನಾಟಕಕ್ಕೆ ತುಂಬ ಜನ ಔಟ್ಸೈಡರ್ ಅಪ್ಲಿಕೇಶನ್ ಹಾಕಿರ್ತಾರೆ. ಬಟ್ ಬೇರೆ ಎಕ್ಸಾಮ್ಸಲ್ಲಿ ಏನು ಅಂತ ಅಂದರೆ ಈಗ ಎಕ್ಸಾಮ್ ಕ್ಲಿಯರ್ ಆದರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಆದಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಬಟ್ ಈ ಎಕ್ಸಾಮಲ್ಲಿ ಇಂಟರ್ವ್ಯೂಗೂ ಮುಂಚೆನೇ LPT ಇಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಬೇಕಿದ್ರೆ. ಇದು ಅವರೇ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಅದನ್ನೇ ನಾನು ಹೇಳ್ತಿರೋದು. ಅವ್ರು ಹೀಗೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಿರೋದು. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ಎಕ್ಸಾಮ್ ಕ್ಲಿಯರ್ ಆದವರು LPTಲಿ ಸ್ವಲ್ಪ ಜನ ಹೊರಗೆ ಹೋಗ್ತಾರೆ, ಔಟ್ ಆಫ್ ಸ್ಟೇಟ್ ಅವರು. ಸೊ ಅದರಿಂದ ಇಂಟರ್ವ್ಯೂಗೆ ಸೆಲೆಕ್ಟ್ ಆದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಗೋದ್ರಿಂದ ಗ್ಯಾಪ್ ಇದೆಯಲ್ಲ ಮಾರ್ಕ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮತ್ತು ಫೈನಲ್ ಸೆಲೆಕ್ಷನ್ ಮಾರ್ಕ್ಸ್ ಮತ್ತು ಗ್ಯಾಪ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಸೊ ಅದು ಕಮ್ಮಿ ಆದರೆ ಒಳ್ಳೆ ಚಾನ್ಸ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನೇ ಏನಾದರೂ ನಿಮಗೆ ಅಪ್ಡೇಟ್ಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ.